ನಾನು ನನ್ನ ಮೊಮ್ಮಗಳು ಇಬ್ಬರು ಹೊಡಿತಾ ಇದ್ದೀವಿ ನೀರ ಅಂತ ಹೇಳ್ತೀನಿ. ಎಲ್ಲ ಒಳ್ಳೊಳ್ಳೆ ಸೆಲೆಬ್ರಿಟೀಸ್ ಎಲ್ಲಾರ್ಗು ಫಸ್ಟ್ ಹೆಣ್ಮಕ್ಳು ಎಲ್ಲ ನೆಕ್ಸ್ಟ್ ಫುಲ್ ಅಚೀವ್ಮೆಂಟ್ ಅದ ಎಲ್ಲ ಮಗಳು ಬಂದ್ರು ನಮಗ್ ಫಸ್ಟ್ ಮಗಳೇನೆ ನನ್ ತಂಗಿ. ಅದೊಂದೇ ಅಲ್ಲೇ ಇರೋದಿಲ್ಲ, ಮದುವೆ ಮಾಡಿ ತಂಗಿ ಮದುವೆ ಜೋರಾಗಿ ಓಡಾಡ್ಬೇಕು ಅಷ್ಟೇ. ಮನೆಗೆ ಹೋಗ್ತಿದ್ಯಾ, ಏನ್ ಅನ್ನಿಸ್ತೈತೆ? ಖುಷಿ. ಯಾವಾಗ ಹೋಗ್ತೀನೋ ಅನ್ಕೊಂಡಿದ್ದ? ನೀವು ಇಲ್ಲಿಂದ ಮನೆಗೆ ಹೋಗ್ತೀರಾ, ನಿಮ್ಗೆ ಏನ್ ಅನಿಸ್ತೈತೆ ಹೇಳಿ. ಯಾವಾಗ ಇದೀಗಾಗಿದೆ ನಮ್ಮ ಸ್ಟೋರಿ ಅಷ್ಟೇ. ಎಲ್ಲ ಫುಲ್ ಖುಷಿ ಆಗ್ಬಿಟ್ಟವ್ರೆ ಮನೆಗೆ ಹೋಗ್ತಾ ಇದೀವಿ ಅಂತನ. ಡಿಸ್ಚಾರ್ಜ್ ಆಗ್ತಿದ್ದಾರೆ, ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೆ ಏನು ಮಾಡ್ತಿದ್ದೀವಿ ಇವತ್ತು ಮನೆಗೆ ಪಾರ್ಕ್ ಬರ್ತಿದೆ, ಅದಕ್ಕೆ ಸ್ವಲ್ಪ ಮನೆ ಹತ್ರ ಪ್ರಿಪ್ರೇಷನ್ಸ್ ಇದೆ. ಅದಕ್ಕೆ ನಾವು ಆಫೀಸಿಗೆ ರಜೆ ಹಾಕ್ಬಿಟ್ಟು ಹೋಗ್ತಿದ್ದೀವಿ. ಹಾಫ್ ಡೇ ಆಮೇಲೆ ಹೋಗ್ಬೇಕು. ಏನಂದರೆ ಇವು ಅಕ್ಕನೂ ಅವರು ಬಾಸ್ಗೆ ಫೋನ್ ಮಾಡಿ ಹೇಳಿಲ್ಲ, ನಾನು ನಮ್ಮ ಆಫೀಸಿಗೆ ಫೋನ್ ಮಾಡಿ ಹೇಳಿಲ್ಲ, ಹಂಗೆ ರಜೆ ಹಾಕ್ಬಿಟ್ಟಿದ್ವಿ. ಇವಾಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀವಿ ನೋಡಿ. ಪಾಯಿಂಟಿಗೆ ಬಂದಿದ್ದೀವಿ ನಾನು ನನ್ನ ತಮ್ಮ. ಕೇಕ್ ಆರ್ಡ್ರ್ ಕೊಟ್ವಿ, 12:30 1 ಗಂಟೆ ಕೊಡ್ತಾರಂತೆ. ಆದರೆ ನಾನು ಕೆಲ್ಸಕ್ಕೆ ರಜಾ ಆಗಿಲ್ಲ, ಹೇಳ್ತಾ ಇದ್ದೀನಿ ಕೆಲ್ಸಕ್ಕೆ ರಜಾ ಹಾಕಂದ್ರು ಹಾಫ್ ಡೇ ಆದರೆ ಕೊಡ್ತಾರೆ. ಇವ್ರು ನಾವು ಮುಗಿಸ್ಕೊಂಡು ಹೋಗಿ ಕಟ್ ಮಾಡಿಸೋ ಅಷ್ಟೊತ್ತಿಗೆ 1 ಗಂಟೆ 2 ಗಂಟೆ ಆಗುತ್ತೆ. ಅದು ದಿನಕ್ಕೇನ ನಂದು ದೊಡ್ಡ ಕೆಲಸ, ನಾನೇ ರಜಾ ಹಾಕಿದ್ದೀನಿ. ಫೇಸ್ ಕೇಕ್ನ ಪ್ರಿಂಟ್ ಮಾಡ್ತಾ ಇದ್ದಾರೆ ಇವರು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಹೂವು ತಗೊಂಡು ಮನೆಗೆ ಹೋಗಿ ಡೆಕೋರೇಷನ್ ಮಾಡಬೇಕು, ಸ್ವಲ್ಪ ಸಿಂಪಲ್ಲಾಗಿ. 200 ರೂಪಾಯಿ ಮಿಕ್ಸು. ಹೆಂಗೆ ಚೌಕಾಸಿ ಮಾಡ್ತಾರೆ ನೋಡ್ರಿ. ಸಂಸಾರ ಅಲ್ಲ ನೋಡ್ಕೊಂಡಿದೀಯ. ಹೌದು, ಅದು ನಿಜನೇ. ಹುಡುಗಿ ಕೊಡಕ್ಕೆ ತಗೊಂಡೋಗ್ತಾನೆ ರೋಸ್ನ. ಮಾಡ್ಕೊತಾ ಇದ್ದೀವಿ. ಇನ್ನೂ ಅವ್ರು ಹಾಸ್ಪಿಟ್ಲಲ್ಲಿ ಹೊರಟಿದ್ದಾರೆ, ಇನ್ನೂ ಏನೂ ಗೊತ್ತಿಲ್ಲ. ಎಲ್ಲ ರೆಡಿ ಮಾಡಿ ನಾವು ಸಾವುಕಾರ ಅಲ್ಲ, ಸಿಂಪಲಾಗಿ ಮಾಡ್ತೀವಿ. ಏನೋ ಖುಷಿಗೆ ನಮ್ಮ ಖುಷಿ. ಚೊಕ್ಕದಾಗಿ ಮಾಡ್ತೀವಿ. ಕಣ್ಣು ಯಾಕೆ ಹಿಂಗೆ ಮಾಡಿದೆ, ಅದು ಎಕ್ಸ್ಪ್ರೆಷನ್ ಗೊತ್ತಾಗಲ್ಲ. ನಿಮ್ಗೆ ಇನ್ನೂ ಡೌಟ್ ಇದ್ರೆ ನಮ್ಮ ಅಕ್ಕ ಹೋಗ್ಬಿಡಕ್ಕೆ ಅಂತ ಹೇಳ್ರಿ. ಎಕ್ಸ್ಪ್ರೆಷನ್ ಬಗ್ಗೆನೆ ಆ್ಯಕ್ಟಿಂಗ್ ಇನ್ಸ್ಪಿರೇಷನ್ನೇ ನಮ್ಮ ಹೋಗ್ಳಕ್ಕ. ಅಷ್ಟು ಚೆನ್ನಾಗಿ ಮಾಡ್ತಾರ ನಿಮ್ಮ ಅಕ್ಕ. ನವರಸಗಳನ್ನ ಕಣ್ಣಲ್ಲೇ ಎಳೆದು ಸಾಕ್ತೈತ. ನಮ್ ಸೊಸೆ ಬಂದಿದ್ದಾಳೆ, ತುಂಬಾ ಖುಷಿ ಆಯ್ತು. ಇವಾಗ ನಮ್ಮ ಅತ್ತಿಗೆಯವರ ತವ್ರ ಮನೆಯಲ್ಲಿ ಕರ್ಕೊಂಡ್ ಬಂದು ವೆಲ್ಕಮ್ ಮಾಡಿರೋದು. ಆಮೇಲೆ ನಮ್ಮನೆ ಕರ್ಕೊಂಡು ಹೋಗ್ತೀವಲ್ಲ, ಅವಾಗ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಸಿಂಪಲ್ ಆಗಿ ಮಾಡಿದೀವಿ ಅಷ್ಟೇ. ಏನ್ ಅನ್ನಿಸ್ತೈತೆ ಹಾಸ್ಪಿಟ್ಲ್ ಬಿಟ್ಟು ಬಂದಲ್ಲ? ಖುಷಿ ಆಗ್ತಾ ಇದೆ. ಹಾಸ್ಪಿಟ್ಲ್ ಹೆಂಗಿತ್ತು? ಒಳ್ಳೆ ಊಟ ಕೊಟ್ಟಿದ್ರು, ಬಟ್ ಅಷ್ಟೊಂದು ನಿಮ್ಗೆ ಅನ್ಸಿರ್ಲಿಲ್ಲ. ಮನೆಗಿದ್ದಂಗ ಆಗಲ್ಲ. ಏನ್ ಪಾಪ ಆಯ್ತಲ್ಲ, ಏನ್ ಅನ್ನಿಸ್ತೈತೆ? ಖುಷಿ. ಎಲ್ಲ ಒಳ್ಳೊಳ್ಳೆ ಸೆಲೆಬ್ರಿಟೀಸ್ ಎಲ್ಲಾರ್ಗು ಫಸ್ಟ್ ಹೆಣ್ಮಕ್ಳು ಎಲ್ಲ ನೆಕ್ಸ್ಟ್ ಫುಲ್ ಅಚೀವ್ಮೆಂಟ್ ಅದ ಎಲ್ಲ ಕಾಲ್ಗೊಂಡಿಂದ ಎಲ್ಲ ಒಳ್ಳೇದಾಗ್ಲಿ, ಎಲ್ಲಾರು ಒಳ್ಳೇದಾಗ್ಲಿ. ಮೊಮ್ಮಗಳು ಬಂದವಳೆ, ಏನ್ ಅನ್ನಿಸ್ತೈತೆ? ಖುಷಿ ಆಗ್ತಾ ಇದೆ. ಹಾ, ಮನೆಗೆ ಮಗಳು ಗಳಿಸ್ಬಿಟ್ಟೆ ನಾನು ಮಗಳು ಏನ್ ಪಾಪ ಆಯ್ತಲ್ಲ, ಏನ್ ಅನ್ನಿಸ್ತೈತೆ? ಖುಷಿ ಆಗ್ತಾ ಇದೆ. ಹಾ, ನಮ್ಮ ಅಮ್ಮ ಹೇಳ್ದಂಗೆ ಮಗಳು ಬಂದ್ರು, ನಮಗ್ ಫಸ್ಟ್ ಮಗಳೇನೆ ನನ್ ತಂಗಿ. ಲೈಫ್ ಸೆಟ್ ಆಗಿ ಮಾಡಿದ್ರೆ
ಒಂದು ಖುಷಿ. ನಮ್ಮನ್ ರಿಯಾಕ್ಷನ್ ನೋಡ್ರಿ ಅಲ್ಲೇ ನೋಡ್ರಿ ಅಲ್ಲೇ ಅಳ್ತಿರ್ತದ ನಮ್ಮಮ್ಮ. ಮೊಮ್ಮಗಳು ಮನೆಗ್ ಬಂದಿದ್ದಾಳೆ, ಏನ್ ಅನ್ನಿಸ್ತೈತೆ? ಮಹಾಲಕ್ಷ್ಮಿ ಮನೆಗ್ ಬಂದಿದ್ದಾಳೆ, ಫುಲ್ ಖುಷಿ ಆಗ್ತೈತೆ. ಮುಂದೆ ಚೆನ್ನಾಗಿರ್ಲಿ, ಮುಂದೆ ನನ್ ತಂಗಿ ಮದ್ವೆ ಸೆಟ್ ಆಗಿ ಸೊಸೆ ಮದ್ವೆ ಮಾಡ್ಬೇಕಷ್ಟೇ. ಸೊಸೆ ಮುಂದೆ ಅದೊಂದೇ ಅಲ್ಲ ಇರೋದಿಲ್ಲ, ಮದ್ವೆ ಮಾಡಿ ತಂಗಿ ಮದ್ವೆ ಜೋರಾಗಿ ಓಡಾಡ್ಬೇಕು ಅಷ್ಟೇ. ಇರೋ ಮೊಮ್ಮಗಳು ಬಂದಾಳಲ್ಲ, ಏನ್ ಅನ್ನಿಸ್ತೈತೆ? ಏನಿಲ್ಲ, ಕರಿಯಮ್ಮ ತಾಯಿ ಬಂದಂಗ ಆಗೈತೆ. ಟ್ಯಾಕ್ಟ್ರಿ ಮೇಲೆ ಕುಡಿಸ್ಕೊಂಡು ಹೋಗ್ತೀನಿ, ನೀರ್ ಹೊಡಿತೀನಿ ಇಡೀ ಟೌನ್ನಾಗೆಲ್ಲನ. ಯಾರೋ ಇವ್ರು ಇಂತರ ಕರ್ಕೊಂಡ್ ಬಿಟ್ಟಾರೆ ಅನ್ಬೇಕು. ನಾನು ನನ್ನ ಮೊಮ್ಮಗಳು ಇಬ್ರು ಹೊಡಿತಾ ಇದೀವಿ ನೀರ ಅಂತ ಹೇಳ್ತೀನಿ. ನಗ್ಬೇಡ್ರಿ, ಫುಲ್ ಖುಷಿ ಆಗತ್ತಲ್ಲ, ನಗ್ತಾ ಇದ್ದೀರಾ, ನಗ್ರಿ ನಗ್ರಿ. ಏನ್ ಅನ್ನಿಸ್ತೈತೆ? ಲಜ್ಜೆ ಆಗ್ಬಿಟ್ಟಿದ್ಯಾ? ಖುಷಿ ಆಗ್ತೈತೆ ಮೊಮ್ಮಗಳು ಮನೆಗ್ ಬಂದಿರೋದು. ಮುಂದಕ್ಕೂ ತುಂಬಾ ಖುಷಿಯಾಗಿರ್ತೀವಿ ಅಂತ ಅನಿಸ್ತೈತೆ ಅವಳು ಬಂದಿರೋ ಗಳಿಗೆಯಿಂದ. ಫುಲ್ ಖುಷಿಯಾಗಿದೆ. ಆ ಮಗಳು ಮನೆಗೆ ಬಂದಿದ್ದಾಳೆ, ಮಹಾಲಕ್ಷ್ಮಿ ಬಂದಿದೆ ಮನೆಗೆ, ತುಂಬಾ ಖುಷಿಯಾಗಿದೆ. ಸೆಲೆಬ್ರೇಷನ್ ಒಂಚೂರು ಟೈಮ್ ಸಾಲಿಲ್ಲ, ನಾಮಕರಣಕ್ಕಿಂತ ದೊಡ್ಡದಾಗಿ ಮಾಡೋಣ. ಇವರೆಲ್ಲ ನನಗೆ ತೊಂದರೆ ಕೊಡ್ತಾರೆ ಗೈಸ್. ಹೊರಗಡೆ ಸಿಕ್ತಾಗ ಎಲ್ಲ ತೊಂದರೆ ಕೊಡ್ತಾರೆ ಗಾಯ್ಸ್. ಹೊರಗಡೆ ಸಿಕ್ತಾಗ ಇವ್ರನ್ನೆಲ್ಲಾರ್ನು ವಿಚಾರಿಸ್ಕೊಳ್ರಿ. ಇವರು ಇವರು ಮಾತಾಡ್ತಿಲ್ಲ ಮುಂಚೆ ಮಾತಾಡ್ತಾರೆ, ಅದಕ್ಕೆ ನಮ್ಗೆ ಖುಷಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಪಾಪಗೆ ಆಶೀರ್ವಾದ ಮಾಡಿ. ತುಂಬಾ ಜನ ಸಪೋರ್ಟ್ ಮಾಡ್ತಿದ್ರೆ ಹೀಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿ. ಒಂದು ವೀಕ್ ಏನೋ ನಾವು ವಿಡಿಯೋ ಮಾಡಿರ್ಲಿಲ್ಲ, ಹೊರಗಡೆ ಸಿಕ್ತಾಗ ಕೆಲವಷ್ಟು ಜನ ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂತ ಕೇಳಿದ್ರಿ. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಾವು ಸಣ್ಣ ಪುಟ್ಟ ವಿಡಿಯೋ ಮಾಡ್ಕೊಂಡು ಸುಮ್ನೆ ಮಾಮೂಲಿ ಇರ್ತಿದ್ವಿ. ಈ ತರ ಎಲ್ಲ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಅಣ್ಣನ ಪಾಪಗೆ ಎಲ್ಲ ಆಶೀರ್ವದಿಸಿ ಹಾರೈಸಿ. ಸೊ ಥ್ಯಾಂಕ್ ಯು ಅಷ್ಟೇ. ಬಾಯ್.